ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ, ಸೆನ್ಸೆಕ್ಸ್ 581 ಪಾಯಿಂಟ್ಸ್ ಡೌನ್ ಆಗಿ 78,886 ಕ್ಲೋಸ್ ಆಗಿದೆ. ನಿಫ್ಟಿ 180 ಪಾಯಿಂಟ್ಸ್ ಡೌನ್ ಆಗಿ 24,170 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 37 ಪಾಯಿಂಟ್ಸ್ ಗ್ರೋ ಆಗಿ 50,156 ಕ್ಲೋಸ್ ಆಗಿದೆ. ಇವತ್ತು ಬೆಳಿಗ್ಗೆ RBI ಮಾನಿಟರಿ ಪಾಲಿಸಿ ಮೀಟಿಂಗ್ ನಡೆದಿದೆ. ಈ ಮೀಟಿಂಗಲ್ಲಿ ಏನೇನು ಕೀ ಅಪ್ಡೇಟ್ಸ್ ಹೈಲೈಟ್ಸ್ ಇದೆಯೋ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದರಲ್ಲಿ ಮೊದಲನೇದಾಗಿ ಮೇನ್ ಅಪ್ಡೇಟ್ ಏನು ಅಂದರೆ, ರೆಪೋ ರೇಟಲ್ಲಿ ಯಾವುದೇ ಥರ ಚೇಂಜಸ್ ಇಲ್ಲ. 6.5 ರೆಪೋ ರೇಟ್ ಹಂಗೆ ಇದೆ. ಇದು 9th ಟೈಮ್ ಇದು, ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಮತ್ತು ಇನ್ಫ್ಲೇಷನ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ಓವರಾಲ್ ಇನ್ಫ್ಲೇಷನ್ ಕಮ್ಮಿ ಆಗ್ತಾ ಇದೆ, ಆದರೆ ಫುಡ್ ಇನ್ಫ್ಲೇಷನ್ ಕಮ್ಮಿ ಆಗ್ತಾ ಇಲ್ಲ. ಅದು ಫುಡ್ ಇನ್ಫ್ಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ, ಜೊತೆಗೆ ಒಂದೇ ಲೆವೆಲಲ್ಲೇ ಮೂವ್ ಆಗ್ತಾ ಇದೆ, ಕಮ್ಮಿ ಆಗ್ತಾ ಇಲ್ಲ ಅಂತ ಸಹ ಹೇಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಏನಂದರೆ, ಈ ಸಲ ನಾರ್ಮಲ್ ಮಾನ್ಸೂನ್ ಏನಾದರೂ ಇದ್ದರೆ ನಮ್ಮದು ಇನ್ಫ್ಲೇಷನ್ ಬಂದು 4.2% ಬರುತ್ತೆ ಅಂತ ಫೋರ್ಕ್ಯಾಸ್ಟ್ ಮಾಡ್ತಾ ಇದ್ದಾರೆ. GDP ಗ್ರೋತ್ ಬಂದು 7.2 ಇರುತ್ತೆ ಅಂತ ಫೋರ್ಕ್ಯಾಸ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಅಪ್ಡೇಟ್ ಏನು ಮಾಡಿದ್ದಾರೆ ಅಂದರೆ, UPI ಟ್ರಾನ್ಸಾಕ್ಷನ್ ಲಿಮಿಟ್ 1 lakh ಇದ್ದಿದ್ದನ್ನು 5 lakhಗೆ ಜಾಸ್ತಿ ಮಾಡಿದ್ದಾರೆ. ಇವರು ರೀಸನ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಟ್ಯಾಕ್ಸ್ ಕಟ್ಟಬೇಕಾದ್ರೆ ಅಥವಾ GST ಕಟ್ಟಬೇಕಾದ್ರೆ UPI ಟ್ರಾನ್ಸಾಕ್ಷನ್ ಮಾಡಿದಾಗ ಈ ಟಿಕೆಟ್ ವ್ಯಾಲ್ಯೂ ಇದ್ದಾಗ ಇದು ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇವಾಗ ಚೆಕ್ಸ್ ಡೆಪಾಸಿಟ್ ಬಗ್ಗೆ ಕೂಡ ಒಂದು ಅಪ್ಡೇಟ್ ಮಾಡಿದ್ದಾರೆ. ಏನಂದರೆ, ಚೆಕ್ಸ್ ಡೆಪಾಸಿಟ್ ಆದಾಗ ಅದು ಚೆಕ್ ಕ್ಲಿಯರ್ ಆಗಬೇಕಾದ್ರೆ 1 day 2 day ತೊಗೊಳೋದನ್ನು ಇವಾಗ ವಿತಿನ್ ಫ್ಯೂ ಅವರ್ಸಲ್ಲಿ ಅದು ಕ್ಲಿಯರಾಗಿ ಅಪ್ಡೇಟ್ ಮಾಡಿಬಿಡಬೇಕು ಅಂತ ಒಂದು ಸ್ಟೆಪ್ ತೊಗೊಂಡಿದ್ದಾರೆ. ಇದು ತುಂಬ ಒಳ್ಳೆಯ ಅಪ್ಡೇಟ್ ಇದು. ಮತ್ತು ಬ್ಯಾಂಕ್ಸ್ಗೆ LCR ಬಗ್ಗೆ ಒಂದು ಅಪ್ಡೇಟ್ ಮಾಡಿದರು. ಲಿಕ್ವಿಡ್ ಕವರೇಜ್ ರೇಷಿಯೋನ ಜಾಸ್ತಿ ಮಾಡ್ಕೊಳ್ಳಿ ಅಂತ ಒಂದು ಡ್ರಾಫ್ಟ್ ಸಬ್ಮಿಟ್ ಮಾಡಿದರು. ಆ ಡ್ರಾಫ್ಟ್ ಇವಾಗ ಫೈನಲೈಸ್ ಆಗಿದೆ ಅಂತೆ. ಕಮಿಂಗ್ ಮಂತ್ಸಲ್ಲಿ ಬ್ಯಾಂಕ್ಸ್ಗೆಲ್ಲ ಇದು ಇಂಪಾರ್ಟೆಂಟ್ ಅಪ್ಡೇಟ್ ಒಂದು ಮಾಡ್ತಾರೆ. ನೋಡಬೇಕು ಇದು ಬ್ಯಾಂಕ್ಸ್ಗೆ ಯಾವ ಥರ ಪಾಸಿಟಿವ್ ಆಗ್ತದೆ ಅಥವಾ ನೆಗೆಟಿವ್ ಆಗುತ್ತೆ ಅಂತ. ಮತ್ತು ಇನ್ನೊಂದು ಏನು ಅಂದರೆ, US ಡೇಟಾ ಎಲ್ಲ ವೀಕಾಗಿ ಬಂದಿತ್ತಲ್ಲ, ಆ ಡೇಟಾ ಬಗ್ಗೆ ಸಹ ಅಪ್ಡೇಟ್ ಮಾಡಿದ್ದಾರೆ. ಆ ಡೇಟಾ ಬಗ್ಗೆ ಕೂಡ ಸ್ವಲ್ಪ ಮಾತಾಡಿದ್ದಾರೆ. ಏನಂದರೆ, ಈ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇದೆಲ್ಲ ಕಮ್ಮಿ ಆಗ್ತಾ ಇರೋದಕ್ಕೆ ಒನ್ ಟೈಮ್ ಬಂದಿರೋದಕ್ಕೋಸ್ಕರ ರಿಸಿಷನ್ ಏನೂ ಆಗಲ್ಲ. ಕಮಿಂಗ್ ಮಂತ್ಸಲ್ಲಿ ಇಲ್ಲ 3 months 6 months ಕಮಿಂಗ್ ಮಂತ್ಸಲ್ಲಿ ನೋಡಿಕೊಂಡು ಯಾವ ಥರ ಪರ್ಫಾರ್ಮ್ ಆಗುತ್ತೆ, ಅದ್ರ ಬೇಸಲ್ಲಿ ರಿಸಿಷನ್ ಇರುತ್ತಾ ಇಲ್ವಾ ಅನ್ನೋದು ನೋಡ್ಕೊಬೇಕಾಗುತ್ತೆ ಅಂತ ಸಹ ಅಪ್ಡೇಟ್ ಮಾಡಿದ್ದಾರೆ. ವರ್ಲ್ಡ್ ಮಾರ್ಕೆಟಲ್ಲಿ ಇನ್ನೂ ಸ್ವಲ್ಪ ಅನ್ಸರ್ಟಿನಿಟೀಸ್ ಇದೆ. US ಮತ್ತು ಜಪಾನ್ದು ಇನ್ನೂ ಮುಗ್ದಿಲ್ಲ. ಯಾಕಂದರೆ ಜಪಾನ್ ಕರೆನ್ಸಿ ಯೆನ್ ಎಗೇನೆಸ್ಟ್ ಡಾಲರ್ ವೀಕ್ ಆಗಿರಬೇಕು. ಇಲ್ಲೊಂದು ಎಕ್ಸಾಂಪಲ್ ನೋಡಿ, $1 ಅಂದರೆ 146 ಯೆನ್. ಈ ಯೆನ್ ಏನಾದರೂ ಇದೇ ಥರ ಬೆಳೀತಾ ಹೋದರೆ, ಅಂದರೆ ಇವಾಗ 146 ಇದೆಲ್ಲ, ಈ 146 ಇಂದ 148 150 155 ಈ ಥರ ಬೆಳೀತಾ ಹೋದರೆ ಎಗೇನೆಸ್ಟ್ ಡಾಲರ್, ಅದು US ಮಾರ್ಕೆಟ್ಗೆ ಮತ್ತು ಪ್ರಪಂಚದ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ಅಥವಾ ಈ ಯೆನ್ ಕರೆನ್ಸಿ ಏನಾದರೂ 146 ಅಲ್ಲ, ಇಲ್ಲಿಂದ 144 140 135 ಈ ಥರ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾ ಹೋದರೆ ಇದು US ಮಾರ್ಕೆಟ್ಗೆ ಕಂಪ್ಲೀಟ್ ನೆಗೆಟಿವ್ ಆಗುತ್ತೆ. ಅದರಿಂದ ಪ್ರಪಂಚದ ಮಾರ್ಕೆಟ್ಗೂ ನೆಗೆಟಿವ್ ಆಗುತ್ತೆ. ಯಾಕಂದರೆ 4.4 ಟ್ರಿಲಿಯನ್ ಇನ್ವೆಸ್ಟ್ ಮಾಡಿದ್ದಾರೆ US ಮಾರ್ಕೆಟಲ್ಲಿ. ಮತ್ತು ಕ್ಯಾರಿ ಟ್ರೇಡ್, ಇದು ನಾವು ಯೋಚನೆ ಮಾಡ್ತಾ ಇರೋದು ಒನ್ ಸೈಡ್ ಮಾತ್ರ ಯೋಚನೆ ಮಾಡ್ತಾ ಇದ್ದೀವಿ. ಆದರೆ ಇನ್ನೊಂದು ಸೈಡಲ್ಲಿ ಇವಾಗ ನೋಡಿ, ಜಪಾನಲ್ಲಿ ಅವ್ರ ಕರೆನ್ಸಿ ಯೆನ್ ಏನಾದರೂ ಫಾಲ್ ಆಗ್ತಾ ಹೋದರೆ ಕಂಟ್ರೀಸಲ್ಲಿ ತುಂಬ ಪ್ರಾಬ್ಲಮ್ ಬರುತ್ತೆ. ಎಕನಾಮಿಕ್ ಗ್ರೋತ್ ಕಮ್ಮಿ ಆಗುತ್ತೆ, ಮತ್ತು ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಥರ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಸೊ ಅದರಿಂದ ಈ ಸ್ಟಾಕ್ ಮಾರ್ಕೆಟ್ ಪಾಯಿಂಟ್ ಆಫ್ ವ್ಯೂ ಇಂದ ಬಿಟ್ಟು ನಾರ್ಮಲ್ ಆಗಿ ಯೋಚನೆ ಮಾಡಿದ್ರೆ, ಕರೆನ್ಸಿ ತುಂಬಾ ಸ್ಟ್ರಾಂಗ್ ಆದ್ರೆ ಒಂದು ಕಂಟ್ರಿಗೆ ಪಾಸಿಟಿವ್ ಆಗುತ್ತೆ, ಹಂಗಂತ ಕರೆನ್ಸಿ ವೀಕ್ ಆದ್ರೆ ಇನ್ನೊಂದು ಕಂಟ್ರಿಗೆ ನೆಗೆಟಿವ್ ಆಗುತ್ತೆ. ಅದಕ್ಕೋಸ್ಕರ ಕರೆನ್ಸಿ ತುಂಬಾ ಜಾಸ್ತಿನೂ ಆಗದೆ ಕಮ್ಮಿನೂ ಆಗದೆ ಕರೆನ್ಸಿಯಲ್ಲಿ ಸ್ಟೆಬಿಲಿಟಿ ಅನ್ನೋದಿರಬೇಕು. ಒಂದೇ ಲೆವೆಲ್ ಆಫ್ ಅಲ್ಲಿ ಸ್ಟೇಬಲ್ ಆಗಿ ಮೂವ್ ಆಗ್ತಾ ಇದ್ರೆ ಒಳ್ಳೇದಾಗುತ್ತೆ. ಮಾರ್ಕೆಟ್ ಕೀ ಅಪ್ಡೇಟ್ಸ್. ಭಾರತ್ ಫೋರ್ಜ್ ಈ ಕಂಪ್ನಿ ಡಿಫೆನ್ಸ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಿದೆ. ಈ ಕಂಪ್ನಿ ರಿಸಲ್ಟ್ಸ್ ಅಪ್ಡೇಟ್ ಆದಮೇಲೆ ಬೋರ್ಡ್ 2000 crore ಫಂಡ್ ರೈಸ್ಗೆ ಅಪ್ರೂವ್ ಮಾಡಿದೆ. MRF ಟೈರ್ಸ್ ಇದು ಇಂಡಿಯನ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಕಾಸ್ಟ್ಲಿಯೆಸ್ಟ್ ಸ್ಟಾಕ್. ಇವತ್ತು ರಿಸಲ್ಟ್ಸ್ ವೀಕಾಗಿ ಪೋಸ್ಟ್ ಮಾಡಿದ್ಮೇಲೆ ಶೇರ್ ಪ್ರೈಸ್ 5% ಮೂವ್ ಆಗಿದೆ. ಅಂದರೆ ಒಂದೇ ದಿನದಲ್ಲೇ 6500 ರೂಪೀಸ್ ಮೂವ್ ಆಗಿದೆ. ಎಕ್ಸಿಕಾಮ್ ಟೆಲಿಸಿಸ್ಟಮ್ ಈ ಕಂಪನಿ ಟೆರಿಟಿಯಮ್ ಗ್ರೂಪ್ ಈ ಕಂಪನಿನ ಅಕ್ವೈರ್ ಮಾಡಿದೆ 250 crores. ಈ ಟೆರಿಟಿಯಮ್ ಕಂಪನಿ ಬಿಸ್ನೆಸ್ ಏನಂದರೆ EV ಚಾರ್ಜಿಂಗ್ ಇಂಡಸ್ಟ್ರಿಯಲ್ಲಿ ಪ್ರೆಸೆನ್ಸ್ ಇದೆ. ಈ ನ್ಯೂಸ್ ಅಪ್ಡೇಟ್ ಆದಮೇಲೆ ಇವತ್ತು ಎಕ್ಸಿಕಾಮ್ ಕಂಪನಿ 5% ಮೂವ್ ಆಗಿದೆ. ಸೀಗಲ್ ಇಂಡಿಯಾ ಈ IPO ಆಗಿ ಬಂದ ಕಂಪನಿ ಇನ್ವೆಸ್ಟರ್ಸ್ಗೆ 4.5% ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದೆ. ಮತ್ತು ಮಾರ್ಕೆಟ್ ಎಂಡ್ ಆಗೋ ಅಷ್ಟೊತ್ತಿಗೆ ಫಾಲ್ ಆಗಿದೆ. ಬಾಂಗ್ಲಾದೇಶಲ್ಲಿ ನಡೀತಿರೋ ಹೋರಾಟದ ಬಗ್ಗೆ ಎಲ್ಲರಿಗೂ ಐಡಿಯಾ ಇದೆ ಅಲ್ಲ. ಬಾಂಗ್ಲಾದೇಶ್ ಪ್ರೆಸಿಡೆಂಟ್ ಇಂಡಿಯಾಗೆ ಬಂದ ಮೇಲೆ ಇಂಟ್ರಿಮ್ ಗೌರ್ಮೆಂಟ್ ಫಾರ್ಮ್ ಮಾಡಿದ್ದಾರೆ. ಇವತ್ತು
ಮೊಹಮ್ಮದ್ ಯೂನೆಸ್ ಅವರು ಹೊಸ ಪ್ರೆಸಿಡೆಂಟ್ ಆಗಿ ಪ್ರಮಾಣ ಸ್ವೀಕಾರ ಮಾಡಿದ್ದಾರೆ. ಅಟ್ಲೀಸ್ಟ್ ಪರಿಸ್ಥಿತಿ ಸರಿ ಹೋಗುತ್ತಾ ನೋಡಬೇಕು. ಬ್ಲಾಕ್ ಡೀಲ್ಸ್. ಪ್ರೋಟೀನ್. ಈ ಕಂಪನಿಯಲ್ಲಿ ಒಂದು ಬ್ಲಾಕ್ ಡೀಲ್ ನಡೆದಿದೆ. 12 lakh ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಸುಜ್ಲಾನ್ ಎನರ್ಜಿ. ಈ ಕಂಪನಿಯಲ್ಲಿ ಮಲ್ಟಿಪಲ್ ಬ್ಲಾಕ್ ಡೀಲ್ಸ್ ನಡೆದಿದೆ. 32 million ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಕೋಲ್ ಇಂಡಿಯಾ. ಈ ಕಂಪನಿಯಲ್ಲಿ ಒಂದು ಬ್ಲಾಕ್ ಡೀಲ್ ನಡೆದಿದೆ. 2.52 million ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ITC. ಈ ಕಂಪನಿಯಲ್ಲಿ ಒಂದು ಬ್ಲಾಕ್ ಡೀಲ್ ನಡೆದಿದೆ. 1.23 million ಎಕ್ಸ್ಚೇಂಜ್ ಆಗಿದೆ. ರಿಸಲ್ಟ್ ಅಪ್ಡೇಟ್. KPI ಗ್ರೀನ್ ಎನರ್ಜಿ. ಈ ಕಂಪನಿ KP ಗ್ರೂಪ್ಗೆ ಸೇರಿದ್ದು. ಈ ಕಂಪನಿ ರಿನ್ಯೂಯಬಲ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡುತ್ತೆ. ಈ ಕಂಪನಿ ರಿಸಲ್ಟ್ ನೋಡಿಕೊಂಡ್ರೆ ಸೇಲ್ಸ್ 84% ಗ್ರೋ ಆಗಿದೆ. ನೆಟ್ ಪ್ರಾಫಿಟ್ 102% ಗ್ರೋ ಆಗಿದೆ. ಓವರ್ ಆಲ್ ಇಯರ್ ಆನ್ ಇಯರ್ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲಿ ಬ್ಲಾಕ್ ಬಸ್ಟರ್ ರಿಸಲ್ಟ್ಸ್ ಪೋಸ್ಟ್ ಮಾಡಿದೆ. ಅದಕ್ಕೆ ಇವತ್ತು ರಿಸಲ್ಟ್ ಅಪ್ಡೇಟ್ ಆದಮೇಲೆ ಇಂಟ್ರಾಡೇ ಸೆಷನಲ್ಲಿ ಶೇರ್ ಪ್ರೈಸ್ ಪಾಸಿಟಿವ್ ಆಗಿ ಮೂವ್ ಆಗಿದೆ. ಗೋದ್ರೇಜ್ ಕನ್ಸ್ಯೂಮರ್. ಇದೊಂದು FMCG ಕಂಪನಿ. ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಮತ್ತು ಪರ್ಸನಲ್ ಕೇರ್ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈ ಕಂಪ್ನಿ ಇಂಡಿಯಾದಿಂದಲೇ 60% ರೆವೆನ್ಯೂ ಜನರೇಟ್ ಮಾಡುತ್ತೆ. ಮತ್ತು USA ಮತ್ತು ಮಿಡಲ್ ಈಸ್ಟಿಂದ 25% ರೆವೆನ್ಯೂ ಬರುತ್ತೆ. ಈ ಕಂಪ್ನಿ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ ಸೇಲ್ಸ್ 3% ಡೌನ್ ಆಗಿದೆ. ನೆಟ್ ಪ್ರಾಫಿಟ್ 25% ಗ್ರೋ ಆಗಿದೆ. ರಿಸಲ್ಟ್ ಅಪ್ಡೇಟ್ ಆದಮೇಲೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಶೇರ್ ಪ್ರೈಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಗುಜರಾತ್ ಪಿಪಾವ್ ಪೋರ್ಟ್ಸ್. ಈ ಕಂಪ್ನಿ ರಿಸಲ್ಟ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ ಸೇಲ್ಸ್ 14% ಗ್ರೋ ಆಗಿದೆ. ನೆಟ್ ಪ್ರಾಫಿಟ್ 54% ಗ್ರೋ ಆಗಿದೆ. ಓವರ್ ಆಲ್ ಗುಡ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ. ಇಯರ್ ಆನ್ ಇಯರ್ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಎರಡು. ಮಾರ್ಜಿನ್ ಸಹ ಇಂಪ್ರೂವ್ ಆಗಿದೆ. ಅದಕ್ಕೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಶೇರ್ ಪ್ರೈಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಗಾಡ್ಫ್ರೇ ಫಿಲಿಪ್ಸ್ ಇಂಡಿಯಾ. ಇದೊಂದು FMCG ಕಂಪನಿ. ಈ ಕಂಪ್ನಿ 2 ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ. ಒಂದು ಸಿಗರೇಟ್ಸ್, ಇನ್ನೊಂದು ಕನ್ಸ್ಯೂಮರ್ ರಿಟೇಲ್ ಬಿಸ್ನೆಸ್. ಸಿಗರೇಟ್ಸಿಂದನೇ 90% ರೆವೆನ್ಯೂ ಬರುತ್ತೆ. ಈ ಕಂಪ್ನಿ ಇಂಡಿಯಾದಲ್ಲಿ ಮಾತ್ರ ಅಲ್ಲ, 40+ ಕಂಟ್ರೀಸಲ್ಲಿ ಪ್ರೆಸೆನ್ಸ್ ಇದೆ. ಈ ಕಂಪ್ನಿ ರಿಸಲ್ಟ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ ಸೇಲ್ಸ್ 12% ಗ್ರೋ ಆಗಿದೆ. ನೆಟ್ ಪ್ರಾಫಿಟ್ 6% ಗ್ರೋ ಆಗಿದೆ. ಓವರ್ ಆಲ್ ಗುಡ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ. ಡಾಕ್ಟರ್ ಲಾಲ್ ಪತ್ ಲ್ಯಾಬ್ಸ್. ಈ ಕಂಪ್ನಿ ಒಂದು ಇಂಡಿಯಾಸ್ ಲೀಡಿಂಗ್ ಕನ್ಸ್ಯೂಮರ್ ಹೆಲ್ತ್ ಕೇರ್ ಬ್ರ್ಯಾಂಡ್ ಇನ್ ಡಯಾಗ್ನೋಸ್ಟಿಕ್ ಸರ್ವಿಸ್, ಜೊತೆಗೆ ಪ್ಯಾನ್ ಇಂಡಿಯಾ ಪ್ರೆಸೆನ್ಸ್ ಇದೆ. ಈ ಕಂಪ್ನಿ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ ಸೇಲ್ಸ್ 11% ಗ್ರೋ ಆಗಿದೆ. ನೆಟ್ ಪ್ರಾಫಿಟ್ 29% ಗ್ರೋ ಆಗಿದೆ. ಓವರ್ ಆಲ್ ಕ್ವಾರ್ಟರ್ ಆನ್ ಕ್ವಾರ್ಟರ್, ಇಯರ್ ಆನ್ ಇಯರ್ ಗುಡ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ. ಅಬೌಟ್ ಇಂಡಿಯಾ. ಈ ಕಂಪನಿ ಲೀಡಿಂಗ್ ಮಲ್ಟಿ ನ್ಯಾಷನಲ್ ಫಾರ್ಮಾಸ್ಯೂಟಿಕಲ್ ಕಂಪನಿ, ವುಮೆನ್ ಹೆಲ್ತ್ ಕೇರ್ ಬಗ್ಗೆ ವರ್ಕ್ ಮಾಡ್ತಾರೆ. ಈ ಕಂಪನಿ ರಿಸಲ್ಟ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ ಸೇಲ್ಸ್ 5% ಗ್ರೋ ಆಗಿದೆ. ನೆಟ್ ಪ್ರಾಫಿಟ್ 13% ಗ್ರೋ ಆಗಿದೆ. ಓವರ್ ಆಲ್ ಪಾಸಿಟಿವ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ. ಇಯರ್ ಆನ್ ಇಯರ್ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲಿ ಎರಡು. BSE ಇಂಡಿಯಾ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಓಲ್ಡೆಸ್ಟ್ ಅಂಡ್ ಲಾರ್ಜೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಇನ್ ಇಂಡಿಯಾ. ಯಾವ ಸೆಗ್ಮೆಂಟ್ ಅಲ್ಲಿ ಅಂದರೆ ಈಕ್ವಿಟೀಸ್, ಡೆಟ್, ಡಿರೈವೇಟಿವ್ಸ್, ಕರೆನ್ಸಿ ಅಂಡ್ ಕಮಾಡಿಟಿ. ಈ BSEಯಲ್ಲಿ ನಿಯರ್ಲಿ 6,000 ಕಂಪನೀಸ್ ಲಿಸ್ಟ್ ಆಗಿದೆ. ಈ ಕಂಪನಿ ರಿಸಲ್ಟ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ ಸೇಲ್ಸ್ 158% ಗ್ರೋ ಆಗಿದೆ. ನೆಟ್ ಪ್ರಾಫಿಟ್ 183% ಗ್ರೋ ಆಗಿದೆ. ಓವರ್ ಆಲ್ ಪಾಸಿಟಿವ್ ರಿಸಲ್ಟ್ ನ ಪೋಸ್ಟ್ ಮಾಡಿದೆ. ಇಯರ್ ಆನ್ ಇಯರ್ ಮತ್ತೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲಿ ಎರಡು. ಅದಕ್ಕೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ಶೇರ್ ಪ್ರೈಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ.